ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದೆಡೆ ಇಡಿ ದಾಳಿ ಆಗಿದೆ, ಇನ್ನೊಂದೆಡೆ ಜ್ಞಾನೇಂದ್ರ ನಾಪತ್ತೆ ಆಗಿದ್ದಾರೆ. ಇಡಿ ದಾಳಿ ಭಯಕ್ಕೆ ಹೆದರಿ ಜ್ಞಾನೇಂದ್ರ ಕುಮಾರ್ ಎಸ್ಕೇಪ್ ಆದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಆಗಸ್ಟ್ 20ರಂದು ದೆಹಲಿಗೆ ತೆರಳಿರುವಂತಹ ಜ್ಞಾನೇಂದ್ರ ಕುಮಾರ್ ಮಧ್ಯಾಹ್ನ 3 ಗಂಟೆಗೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ. 30,250 ರೂಪಾಯಿಯನ್ನು ಕೊಟ್ಟು ಇಂಡಿಗೋ ವಿಮಾನವನ್ನ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡಿರ್ತಾರೆ. ಮಧ್ಯಾಹ್ನ 1:30ಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಿಗೂಢವಾಗಿ ನಾಪತ್ತೆಯಾಗಿದ್ದು ಈಗ ಆಲ್ರೆಡಿ ಅವರ ಪತ್ತೆಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಧ್ರುವ. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈಗ ಇಡಿ ದಾಳಿಯ ಬಳಿಕ ಜ್ಞಾನೇಂದ್ರ ಕುಮಾರ್ ಅವರು ಈಗ ಎಸ್ಕೇಪ್ ಆಗಿರುವಂತದ್ದು, ನಾಪತ್ತೆ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಮಾನಸ, ಮುಖ್ಯವಾಗಿ 20ನೇ ತಾರೀಕಿನಿಂದ ಎಂಎಸ್ಎಂಇಯ MD ಆಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಆದರೆ ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ತರಹದ ದೂರುಗಳು ದಾಖಲಾಗಿಲ್ಲ ಅಂತ ಹೇಳಿ ಗೃಹ ಸಚಿವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಯಾವಾಗ KPSC ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು, ಅದಾದ ನಂತರ ಆ ಬೆಳವಣಿಗೆಯ ನಡುವೆ ಜ್ಞಾನೇಂದ್ರ ಕುಮಾರ್ ಅವರು 1:30 ಸುಮಾರಿಗೆ ಒಂದು ಫ್ಲೈಟ್ ಅನ್ನ ಬುಕ್ ಮಾಡ್ತಾರೆ. 3:30ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ದೆಹಲಿಗೆ ಹೋಗುವಂತ ಒಂದು ಇಂಡಿಗೋ ವಿಮಾನವನ್ನ ಬುಕ್ ಕೂಡ ಮಾಡಿದ್ರು. ಅದಕ್ಕೆ ಅಮೌಂಟ್ ಕೂಡ ಪೇ ಆಗಿತ್ತು. ಆದ್ರೆ ಆ ಏರ್ಪೋರ್ಟ್ಗೆ ಹೋಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವರು ನಂತರ ಎಲ್ಲಿ ಹೋದ್ರು ಅನ್ನೋದು ಈಗ ಯಾರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಅವರು ತರ್ತಾ ಇಲ್ಲ. ಅವರ ಕುಟುಂಬಸ್ಥರನ್ನ ಕೂಡ ಕೇಳಿದ್ರೆ ಅವರಿಗೂ ಗೊತ್ತಿಲ್ಲ ಅಂತ ಇದ್ದಾರೆ. ಆದ್ರೆ ಈಗ ಕುಟುಂಬಸ್ಥರಿಂದ ಯಾವುದೇ ಅಧಿಕೃತ ದೂರು ಕೂಡ ದಾಖಲಾಗಿಲ್ಲ. ಒಂದು ವೇಳೆ ಕುಟುಂಬಸ್ಥರು ದೂರನ್ನು ನೀಡಿದ್ರೆ ಪೊಲೀಸರು ಅಧಿಕೃತವಾಗಿ ಹುಡುಕಾಟವನ್ನ ನಡೆಸಬಹುದು. ಅನ್ಅಫಿಷಿಯಲ್ ಆಗಿ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸ್ ತನಿಖೆ ಕೂಡ ಅಂದ್ರೆ ಅನ್ಅಫಿಷಿಯಲ್ ಆಗಿ ನಡೀತಾ ಇದೆ. ಆದ್ರೆ ಈ ಬಗ್ಗೆ ದೂರು ದಾಖಲಾದ ನಂತರ ಮುಂದಿನ ಹಂತದ ತನಿಖೆ ನಡೆಯುತ್ತೆ. ಇಲ್ಲಿ ಅನುಮಾನ ಮೂಡಿಸಿರುವಂತದ್ದು KPSC ಮೇಲೆ ಇಡಿ ದಾಳಿ ಆದ ನಂತರ ಇವರು ಕಾಣಿಸ್ತಾ ಇರೋದು. ಈ ಹಿಂದೆ KPSCಯಲ್ಲಿ ಪರೀಕ್ಷಾ ಮೇಲ್ವಿಚಾರಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಇವರು. ಆದ್ರೆ ಇವರನ್ನ ಮೇ ತಿಂಗಳಲ್ಲಿ ಅವರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಇರ್ರೆಗ್ಯುಲರ್ಸ್ ಆಫ್ ಡ್ಯೂಟಿ ಎನ್ನುವಂತಹ ಒಂದು ಆರೋಪದ ಮೇಲೆ ಜ್ಞಾನೇಂದ್ರ ಕುಮಾರ್ ಅವರನ್ನ MSMEಗೆ ವರ್ಗಾವಣೆ ಕೂಡ ಮಾಡಲಾಗುತ್ತೆ. MSMEಯಲ್ಲಿ ಅವರು ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ 20ನೇ ತಾರೀಕು ಅವರು ಏಕಾಏಕಿ ದೆಹಲಿಗೆ ಹೋಗ್ತೀನಿ ಅಂತ ಹೊರಟವರು ಇನ್ನೂ ಕೂಡ ಸಂಪರ್ಕಕ್ಕೆ ಸಿಗದೇ ಇರೋದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಏನಾದ್ರೂ ಇಡಿ ದಾಳಿಯ ಭೀತಿಯಿಂದಾಗಿ ಅವರು ನಾಪತ್ತೆ ಆಗಿದ್ದಾರಾ ಅಥವಾ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನೋದು ಇನ್ನೂ ಕೂಡ ಗೊಂದಲವನ್ನ ಮೂಡಿಸಿದೆ. ಇನ್ನೂ ಒಂದು ದಿವಸ ಕಾದು ನೋಡಿ ಅವರ ಕುಟುಂಬಸ್ಥರು ಏನಾದರೂ ದೂರು ನೀಡಿದ್ರು ಅಂತ ಹೇಳಿದ್ರೆ ಪೊಲೀಸರು ಇನ್ನೂ ಹೆಚ್ಚಿನ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋದವರು ದೆಹಲಿಗೂ ಹೋಗಿಲ್ಲ, ಆನಂತರ ಎಲ್ಲಿ ಹೋಗಿದ್ರು ಅನ್ನೋದು ಈಗ ಸಾಕಷ್ಟು ನಿಗೂಢ ಪ್ರಶ್ನೆ ಆಗಿರುವಂತದ್ದು. ಆ ಬಗ್ಗೆ ಕೂಡ ಪೊಲೀಸರು ಒಂದು ಹಂತದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಾನಸ, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.